ಹೌದು ಎಂತ ಇಲ್ಲ. ಎಲ್ಲ ಬಂದು ಫೋಟೋ ಹೊಡ್ಕೊ ಪಾಪ ಎಲ್ಲ. ಯೋಗ ಅನ್ನೋದು ಈಗ 5 ವರ್ಷದಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಅಳಿವು ಉಳಿವಿನ ಹಂತಕ್ಕೆ ತಂದಿಸೈತಿ. ಇದಕ್ಕೆ ಸರ್ಕಾರದವ್ರು ಸ್ವಲ್ಪ ಸ್ಪಂದಿಸಬೇಕು. ನಾವು 30-40 ಕ್ವಿಂಟಲ್ ಅಡಿಕೆ ಮಾಡಲು 1 ಕ್ವಿಂಟಲ್ ಅಡಿಕೆಗೆ ಬಂದಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಕವಳಕ್ಕೂ ಅಡಿಕಿಲ್ಲ, ಬಟ್ ಜೀವನಕ್ಕೂ ದುಡ್ಡಿಲ್ಲ. ಇನ್ನು ಎಲ್ಲಿ ಹೋಗೋದು ಅನ್ನೋದು ದಿಕ್ಕರಿತಾ ಇಲ್ಲ. ಸರ್ಕಾರದವ್ರು ಸ್ಪಂದಿಸಿ ಸ್ವಲ್ಪನಾದ್ರು ನಮ್ಮ ನೆರವಿಗೆ ಬರ್ಬೇಕಾದ್ರೆ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಕೇಳಿದ್ರಲ್ಲ ಈ ರೈತರ ಭಾವನೆಯನ್ನು. ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಈ ಅಡಿಕೆ ಬೆಳೆಗೆ ಬಂದಿರುವಂತಹ ನುಸಿ ಪೀಡೆ ಮತ್ತು ಹಳದಿ ರೋಗ ಏನಿದೆ, ಇದು ಇಡೀ ಕೃಷಿಕರ ಒಂದು ಜೀವನೋತ್ಸಾಹವನ್ನೇ ಕಡಿಮೆ ಮಾಡೋ ಥರದಲ್ಲಿ ದೊಡ್ಡ ಪರಿಣಾಮವನ್ನು ಮಾಡಿದೆ. ಸೊ ಸರ್ಕಾರ ರಿಯಾಯಿತಿಯಲ್ಲಿ ಔಷಧಿಯನ್ನು ಕೊಡೋದು, ಆಮೇಲೆ ಏನು ಅಡಿಕೆ ಬೆಳೆಗಾರರ ನೆರವಿಗೆ ಬರೋದು, ಇಂಥವೆಲ್ಲ ಕೆಲಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಬಟ್ ಇಲ್ಲಿಯ ವಾತಾವರಣವನ್ನು ನೋಡಿದರೆ ಮಲೆನಾಡಿನಲ್ಲಿ ಈ ಅಡಿಕೆ ಬೆಳೆಯನ್ನೇ ಅವಲಂಬಿಸಿರುವಂತಹ ರೈತರು ಸರ್ಕಾರದ ನೆರವು ಇಲ್ಲದೇ ಇದ್ದರೆ ಬಹುಶಃ ಅವರು ಬೇರೆ ಕಡೆ ವಲಸೆ ಹೋಗಿ ಬೇರೆ ಉದ್ಯೋಗ ನೋಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಲಿಕ್ಕೆ ಇದು ಸಾಕ್ಷಿ.